ಈ ಹಿಂದೆ ನಮ್ಮ ಒಂದು ಚಾನಲ್ನಲ್ಲಿ BCM ಹಾಸ್ಟೆಲ್ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದೆ. ಆ ಒಂದು ವಿಡಿಯೋದಲ್ಲಿ ತುಂಬ ಜನ ಸ್ಟೂಡೆಂಟ್ಸ್ ಕಮೆಂಟ್ ಮಾಡಿ ಕೇಳ್ತಾ ಇದ್ರೆ, ಅಲ್ಪಸಂಖ್ಯಾತರ ಹಾಸ್ಟೆಲ್ಗಳಿಗೆ ಅಂದರೆ ಮೈನಾರಿಟಿ ಹಾಸ್ಟೆಲ್ಗಳ ಅಪ್ಲಿಕೇಶನನ್ನು ಯಾವಾಗ ಕರೀತಾರೆ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಿ ಅಂತ ಇವತ್ತು ಆ ಒಂದು ಇನ್ಫಾರ್ಮೇಷನನ್ನು ಕೊಡ್ಲಿಕ್ಕೆ ಬಂದಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ನೀವು ಸಂಪೂರ್ಣವಾಗಿ ಆ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ, ಕೊನೆವರೆಗೂ ನೋಡಿ. ನಿಮ್ಮ ಒಂದು ಮೊಬೈಲಲ್ಲಿ ಯಾವುದೇ ಒಂದು ಕ್ರೋಮ್ ಬ್ರೌಸರ್ ಆಗಿರ್ಬೋದು, ಯಾವುದೇ ಒಂದು ಅಪ್ಲಿಕೇಶನನ್ನು ಓಪನ್ ಮಾಡಿಕೊಂಡು ಅಂದರೆ ಬ್ರೌಸರ್ನ ಓಪನ್ ಮಾಡಿಕೊಂಡು ನೀವು ಸರ್ಚ್ ಮಾಡಬೇಕಾಗುತ್ತೆ. ಏನಂದರೆ ಫಸ್ಟು ನೀವು ಒಂದು ಕ್ರೋಮ್ ಬ್ರೌಸರ್ ಅಥವಾ ಯಾವುದೇ ಒಂದು ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಏನಂತ ಸರ್ಚ್ ಮಾಡಬೇಕಂದ್ರೆ ನೀವು DOM ಕರ್ನಾಟಕ ಅಂತ ಸರ್ಚ್ ಮಾಡಬೇಕಾಗುತ್ತೆ. DOM ಕರ್ನಾಟಕ. DOM ಅಂದ್ರೇನು? ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ಕರ್ನಾಟಕ ಅಂತ ಅರ್ಥ ಅಷ್ಟೇ. ಅದು ಡೈರೆಕ್ಟರೇಟ್ ಆಫ್ ಮೈನಾರಿಟೀಸ್ ಅಂತ ಇದೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಅಂದರೆ ಈ ಒಂದು ವೆಬ್ಸೈಟ್ ಏನಿದ್ರೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯದಲ್ಲಿ ಈ ಒಂದು ಹಾಸ್ಟೆಲ್ ಅಪ್ಲಿಕೇಶನನ್ನು ಹೇಗೆ ಕರೆದಿದ್ದಾರೆ ಇಲ್ವಾ ಅನ್ನೋದ್ರ ಬಗ್ಗೆ ನಿಮಗೆ ಅಂದರೆ ಆಫಿಷಿಯಲ್ ಆಗಿ ಕನ್ಫರ್ಮೇಷನನ್ನು ಕೊಡ್ತಾ ಇರೋದು. ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ಹಾಗೆ ಮೇಲ್ಗಡೆ ಕಾಣ್ತಾ ಇದೆ ನೋಡಿ, ಡೈರೆಕ್ಟರೇಟ್ ಆಫ್ ಮೈನಾರಿಟೀಸ್ ಅಂತ. ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ಜಸ್ಟ್ ನೀವು ಇಲ್ಲಿ ಇದನ್ನು ಸ್ಕ್ರೋಲ್ ಮಾಡಿ ನೋಡಿ. ಇಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಅದು ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಆ ಒಂದು ವೆಬ್ ಪೇಜ್ ಓಪನ್ ಆದ ತಕ್ಷಣ ಇಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಈ ರೀತಿ ಒಂದು ಪೇಜ್ ಓಪನ್, ಒಂದು ಪಾಪಪ್ ಫೋಟೋ ಅಥವಾ ಯಾವುದೇ ರೀತಿ ಒಂದು ಸ್ಕ್ರೀನ್ ಮೇಲೆ ಬರುತ್ತೆ. ಅದನ್ನು ಸೈಡ್ ಕ್ಲಿಕ್ ಮಾಡಿದರೆ ಅದು ಹೋಗುತ್ತೆ. ಮತ್ತು ಸೈಡ್ ಕ್ಲಿಕ್ ಮಾಡಿ ಇಲ್ಲಿ ಮೇಲ್ಗಡೆ ನೀವು ಕಾಣ್ತಿರುವಾಗೆ ಇಲ್ಲಿ ಕನ್ನಡ ಅಂತ ಇದೆ ನೋಡಿ. ಆ ಕನ್ನಡದ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಕನ್ನಡದಲ್ಲಿ ಆ ಒಂದು ಕಂಪ್ಲೀಟ್ ಪೇಜ್ ಶೋ ಆಗುತ್ತೆ. ಇವಾಗ ಇಂಗ್ಲೀಷಲ್ಲಿ ಆ ಪೇಜ್ ಶೋ ಆಗ್ತಾ ಇರುತ್ತೆ, ಅದನ್ನು ನೀವು ಕನ್ನಡದಲ್ಲಿ ಮಾಡ್ಕೋಬೋದು. ಕನ್ನಡದ ಮೇಲೆ ಕ್ಲಿಕ್ ಮಾಡಿದರೆ ಆ ಪೇಜ್ ಮತ್ತೆ ರೀಲೋಡ್ ಆಗಿ ಕನ್ನಡಕ್ಕೆ ಕನ್ವರ್ಟ್ ಆಗುತ್ತೆ. ತದನಂತರದಲ್ಲಿ ಸೈಡ್ ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ಕೆಳಗಡೆ ಬರುವಾಗ ಇಲ್ಲಿ ನಿಮಗೆ ಮತ್ತಷ್ಟು ಓದಿ ಅಂತ ಒಂದು ಇದು ಕಾಣ್ತಾ ಇದೆ ನೋಡಿ, ಬ್ಲೂ ಕಲರಲ್ಲಿ ಮತ್ತಷ್ಟು ಓದಿ ಅಂತ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಇತ್ತೀಚಿನ ಸುದ್ದಿಗಳು ಅಂತ ಒಂದು ನೋಟಿಫಿಕೇಶನ್ ಥರ ಇಲ್ಲಿ ಕಾಣ್ತಿದೆ ನೋಡಿ. ಕೆಳಗಡೆ ಇಲ್ಲಿ ಸ್ಕ್ರೋಲ್ ಮಾಡ್ತಾ ಹೋದಾಗೆಲ್ಲ ನಿಮಗೆ ಎಲ್ಲ ಏನೇನು ಅರ್ಜಿಯನ್ನು ಕರೆದಿದ್ದಾರೆ ಅನ್ನೋದ್ರ ಬಗ್ಗೆ ಅಲ್ಲಿ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಹಾಗೆ ಇಲ್ಲಿ ಸ್ಕ್ರೋಲ್ ಮಾಡ್ತಾ ಹೋದಾಗೆ ಎಲ್ಲ ಇಲ್ಲಿ ನೋಡ್ಬೋದು ನೀವು 2025-26ನೇ ಸಾಲಿನ ಮೆಟ್ರಿಕ್ ಪೂರ್ವ ಮತ್ತು ನಂತರದ ಹಾಸ್ಟೆಲ್ಗಳಿಗೆ ಆನ್ಲೈನ್ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 7/11/2025 ಅಂದರೆ ಮುಂದಿನ ತಿಂಗಳು ನವೆಂಬರ್ 7ರವರೆಗೂ ಕೂಡ ನೀವು ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಇದೆ. ಅದರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿದರೆ ಸಾಕು, ಮತ್ತೆ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಅದೇ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಅಂತ. ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಅಂದರೆ ಏನು? ನೀವು ಡೈರೆಕ್ಟ್ ಯಾವುದೇ ರೀತಿ ನೀವು BCWD BCM ಹಾಸ್ಟೆಲ್ ಅಪ್ಲೈ ಮಾಡಬೇಕಂದ್ರೂ ಕೂಡ ಇದೇ ಪೋರ್ಟಲಲ್ಲಿ ಬಂದು ಅಪ್ಲೈ ಮಾಡಬೇಕಾಗುತ್ತೆ. ಹಾಗೆ ನೀವು ಮೈನಾರಿಟಿ ಹಾಸ್ಟೆಲ್ಗಳು ಕೂಡ ಈ ಒಂದು ಪೋರ್ಟಲಲ್ಲಿ ಬಂದು ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಕೆಳಗಡೆ ಸ್ಕ್ರೋಲ್ ಮಾಡಿ ನೋಡ್ಬೋದು. ಇಲ್ಲಿ ಲಾಸ್ಟಲ್ಲಿ ನಿಮಗೆ ತೋರಿಸ್ತಾ ಇದೆ ನೋಡಿ ಗ್ರೀನ್ ಕಲರಲ್ಲಿ, ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ವೆಲ್ಫೇರ್. ಪ್ರೀ ಮೆಟ್ರಿಕ್ಕಿಗೆ ಎಷ್ಟಿದೆ? 7/11/2025 ಮತ್ತು ಪೋಸ್ಟ್ ಮೆಟ್ರಿಕ್ಕಿಗೆ 7/11/2025. ಅಂದರೆ ಅಲ್ಲಿವರೆಗೂ ನೀವು ಹಾಸ್ಟೆಲನ್ನು ಸಲ್ಲಿಸ್ಬೋದು. ಪ್ರೀ ಮೆಟ್ರಿಕ್ ಅಂದರೆ ಏನು? ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು ನೀವು. ಪ್ರೀ ಮೆಟ್ರಿಕ್ ಅಂದರೆ 10ನೇ ತರಗತಿ ಅದರ ಒಂದು ಕೆಳಗಡೆ ಇರತಕ್ಕಂಥ ವಿದ್ಯಾರ್ಥಿಗಳು, ಮತ್ತು ಪೋಸ್ಟ್ ಮೆಟ್ರಿಕ್ ಅಂದರೆ 10ನೇ ತರಗತಿಯ ನಂತರದ ವಿದ್ಯಾರ್ಥಿಗಳು ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಅವರು ಆ ಲಾಸ್ಟ್ ಡೇಟನ್ನು ಎಷ್ಟು ಕೊಟ್ಟಿದ್ದಾರೆ ಅಂದರೆ 7/11/2025 ಕೊಟ್ಟಿದ್ದಾರೆ. ನೀವು ಯಾವುದೇ ರೀತಿ ಒಂದು ಈ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಬೇಕಂದ್ರೆ ಬೇರೆ ಒಂದು ವೆಬ್ಸೈಟಲ್ಲಿ ನೀವು ಹಾಕೋ ಹಾಗಿಲ್ಲ. ಡೈರೆಕ್ಟಾಗಿ ಯಾವುದೇ ಒಂದು ಹಾಸ್ಟೆಲ್ ಲಿಂಕನ್ನು ಕ್ಲಿಕ್ ಮಾಡಿದರೂ ಕೂಡ ನಿಮಗೆ ಇದು ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ಗೆ ಕನೆಕ್ಟ್ ಆಗುತ್ತೆ. ಇಲ್ಲಿ ನೀವು ಪ್ರೀ ಮೆಟ್ರಿಕ್ ಪೋಸ್ಟ್ ಮೆಟ್ರಿಕ್ ಅನ್ನೋ ಒಂದು ಲಿಂಕ್ ಕಾಣ್ತಿದೆ ನೋಡಿ. ಇಲ್ಲಿ ಮೇಲ್ಗಡೆ ಬ್ಲೂ ಕಲರ್, ಕೆಳಗಡೆ ರೆಡ್ ಕಲರ್ ಕಾಣ್ತಾ ಇದೆ ಅಲ್ವಾ? ಅಲ್ಲಿ ನಿಮಗೆ ಪೋಸ್ಟ್ ಮೆಟ್ರಿಕ್ ಆಗಿದ್ದರೆ ನೀವು ಪೋಸ್ಟ್ ಮೆಟ್ರಿಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅರ್ಜಿ ಸಲ್ಲಿಸಬೇಕು. ಹಾಗೆ ಪ್ರೀ ಮೆಟ್ರಿಕ್ ಆಗಿದ್ದರೆ ಪ್ರೀ ಮೆಟ್ರಿಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅರ್ಜಿ ಸಲ್ಲಿಸಬೇಕಾಗುತ್ತೆ. ಇವಾಗ ಪೋಸ್ಟ್ ಮೆಟ್ರಿಕ್ ಇರೋರಿಗೆ ಒಂದು ಜಸ್ಟ್ ತೋರಿಸ್ತೀನಿ ನೋಡಿ. ಪ್ರೀ ಅಪ್ಲೈ ಅಂತ ಒಂದು ಬಟನ್ ಕಾಣ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಅದು ನಿಮಗೆ ಡೈರೆಕ್ಟಾಗಿ ಮತ್ತೆ ಏನು ಕೇಳುತ್ತೆ ಅಂದರೆ ಸ್ಟೇಟ್ ಹಾಸ್ಟೆಲ್ ಪೋರ್ಟಲಲ್ಲಿ ನಿಮಗೆ ಡು ಯು ಹ್ಯಾವ್ ಸ್ಟೇಟ್ ಸ್ಕಾಲರ್ಶಿಪ್ ಅಕೌಂಟ್. ತುಂಬ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರಿ ಒಂದು ID ಇರಲೇಬೇಕಾ ಅಂತ ಕೇಳ್ತಾ ಇದ್ರಿ. ಇವಾಗ ನಾನು ಎರಡನ್ನೂ ತೋರಿಸ್ತೀನಿ. ನಿಮಗೆ ID ಇದ್ದರೆ ಹೇಗೆ ಕೇಳುತ್ತೆ, ID ಇಲ್ಲ ಅಂದರೆ ಏನು ಕೇಳುತ್ತೆ ಅಂತ. ಇವಾಗ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿದರೆ ಅಂದರೆ ನಂದು ಸ್ಟೇಟ್ ಸ್ಕಾಲರ್ಶಿಪ್ ಅಕೌಂಟದು ಒಂದು ID ಇದೆ, SSP ID ಇದೆ ಅಂತ ನಾನು ಎಸ್ ಕೊಟ್ಟರೆ ಏನು ತೋರಿಸುತ್ತೆ ನೋಡಿ. ಎಸ್ ಅಂತ ಕ್ಲಿಕ್ ಮಾಡಿದರೆ ಸಾಕು, ನನಗೆ ಇಲ್ಲಿ ಆ ಒಂದು ಡೀಟೇಲ್ಸನ್ನು ಹಾಕಿ ಅಂದರೆ ಏನು ನಮ್ಮ ಒಂದು ID-ಯನ್ನು ಪಾಸ್ವರ್ಡನ್ನು ಹಾಕಿ ನಾವು ಕ್ಯಾಪ್ಚಾ ಕೋಡನ್ನು ಹಾಕಿ ಲಾಗಿನ್ ಆಗಲಿಕ್ಕೆ ಕೇಳುತ್ತೆ. ಅದೇ ರೀತಿ ಒಂದು ವೇಳೆ ನಮಗೆ ID ಇಲ್ಲಪ್ಪ ಅಂತ ಅಂದರೆ ಇಲ್ಲಿ ನಾನು ನೋ ಅಂತ ಕೊಡಬೇಕಾಗುತ್ತೆ. ನಿಮ್ಗೆ ಯಾವುದೇ ರೀತಿ ನೀವು ರಿಜಿಸ್ಟರ್ ಆಗೇ ಇಲ್ಲ ಇದುವರೆಗೂ ಅಂದರೆ ಇಲ್ಲಿ ನೋ ಮೇಲೆ ಕ್ಲಿಕ್ ಮಾಡಬೇಕಾಗಿತ್ತು. ಒಂದು ವೇಳೆ ನಾನು ನೋ ಮೇಲೆ ಕ್ಲಿಕ್ ಮಾಡಿದರೆ ಅದು ಯಾವ ರೀತಿ ಕೇಳುತ್ತೆ ಅಂದರೆ ನೀವು ಫಸ್ಟು ರಿಜಿಸ್ಟರ್ ಆಗಬೇಕು ಅಂದರೆ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ಒಂದು SSP ID-ಯನ್ನು ಪಡೆದುಕೊಳ್ಬೇಕಾಗುತ್ತೆ. ಅದೇ ID ಮೂಲಕ ನೀವು ಹಾಸ್ಟೆಲ್ ಅಪ್ಲಿಕೇಶನನ್ನು ಸಲ್ಲಿಸಬೇಕಾಗುತ್ತೆ. ನೀವು NSPಯಲ್ಲಿ ಕೂಡ
ಅಂದರೆ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲಲ್ಲಿ ಕೂಡ ಆ ಒಂದು ಅಪ್ಲಿಕೇಶನ್ನ ಸಲ್ಲಿಸಿರ್ತೀರ ಸ್ಕಾಲರ್ಶಿಪ್ಪಲ್ಲಿ, ಆ ಐ ಡಿ ಕೂಡ ನಿಮಗೆ SSP ಪೋರ್ಟಲಲ್ಲಿ ನಿಮಗೆ ಎಂಟ್ರಿ ಮಾಡೋಕ್ಕೆ ಕೇಳುತ್ತೆ. ಅದು ಈ ರೀತಿ ನೀವು ಹಾಸ್ಟೆಲ್ ಅಪ್ಲಿಕೇಶನನ್ನು ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಐ ಡಿ ಜನ್ರೇಟ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರ್ ಮತ್ತು ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸನ್ನು ಹಾಕಿ ಒಂದು ಐ ಡಿ, ಯೂನಿಕ್ ಐ ಡಿ ಬರುತ್ತೆ. ಆ ಒಂದು ಐ ಡಿ ಪಾಸ್ವರ್ಡ್ ಮುಖಾಂತರ ನೀವು ಸ್ಕಾಲರ್ಶಿಪ್ಗೂ ಅಪ್ಲೈ ಮಾಡ್ಬೋದು, ಹಾಸ್ಟೆಲ್ಗೂ ಕೂಡ ಅಪ್ಲೈ ಮಾಡ್ಬೋದು. ಇದಿಷ್ಟು ಒಂದು ಮೈನಾರಿಟಿ ಹಾಸ್ಟೆಲ್ ಡೀಟೇಲ್ಸ್ ಬಗ್ಗೆ ಒಂದು ಇನ್ಫಾರ್ಮೇಷನ್ ಆಗುತ್ತೆ. ಕಂಪ್ಲೀಟಾಗಿ ಒಂದು ಹಾಸ್ಟೆಲ್ ಅಪ್ಲಿಕೇಶನನ್ನು ಹೇಗೆ ಹಾಕೋದು ಅನ್ನೋದ್ರ ಬಗ್ಗೆ ನೋಡೋಕ್ಕೆ ಇಲ್ಲಿ ಯಾವುದೇ ರೀತಿ ನನ್ನ ಹತ್ರ ಈ ಒಂದು ಐ ಡಿ ಅಥವಾ ಪಾಸ್ವರ್ಡ್ ಇಲ್ಲ. ಹಾಗಾಗಿ ನಾನು ಕಂಪ್ಲೀಟಾಗಿ ಅದನ್ನು ತೋರಿಸ್ತಾ ಇಲ್ಲ. ಜಸ್ಟ್ ನಿಮಗೆ ಯಾವ ರೀತಿ ಖರೀದಿದಾರ ಇಲ್ವಾ ಅನ್ನೋದ್ರ ಬಗ್ಗೆ ಒಂದು ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ. ಇದಿಷ್ಟು ಈ ಒಂದು ಹಾಸ್ಟೆಲ್ ಇನ್ಫಾರ್ಮೇಷನ್ ಬಗ್ಗೆ ಆಗಿರುತ್ತೆ, ಮೈನಾರಿಟಿ ಹಾಸ್ಟೆಲ್ ಬಗ್ಗೆ. ಥ್ಯಾಂಕ್ ಯು.